ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಬಹಳ ಜನ ವಿದ್ಯಾರ್ಥಿಗಳು ಸರ್ ಏನಾದರೂ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಥವಾ ಪ್ರಾಕ್ಟೀಸ್ ಪೇಪರ್ಸು ಆ್ಯನ್ಯುವಲ್ ಎಕ್ಸಾಮ್ಗೆ ಕೊಡಿ ಅಂತ ಕೇಳ್ತಾಯಿದ್ರಿ. ಹಾಗಾಗಿ ಪ್ರಥಮ PUCಯ ವಾರ್ಷಿಕ ಪರೀಕ್ಷೆಯ ಅಭ್ಯಾಸ ಅಂದರೆ ಪ್ರಾಕ್ಟೀಸ್ ಪೇಪರನ್ನು ಒಂದು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಭಾಳ ಕಡೆಗೆ ಇದೇ ಪೇಪರ್ ಬರುವ ಸಾಧ್ಯತೆ ಕೂಡ ಇರಬಹುದಾಗಿದೆ. ನೀವು ಬನ್ನಿ ವಿದ್ಯಾರ್ಥಿಗಳೇ, ಟೋಟಲ್ 3 ಪೇಪರ್ಸ್ಗಳನ್ನು ಅಪ್ಲೋಡ್ ಮಾಡಿಕೊಡ್ತೇನೆ. ಆ 3 ಕೂಡ ಪರ್ಫೆಕ್ಟ್ ಆದರೆ ಸಾಕು, ಔಟ್ ತಗೊಳ್ಳು ಆ್ಯನ್ಯುವಲ್ ಎಕ್ಸಾಮಲ್ಲಿ ತೆಗಿತೀರಾ. ಬನ್ನಿ ಈಗ ಮೊದಲನೆಯ ಭಾಗವನ್ನು ನೋಡ್ತಾ ಹೋಗೋಣ. ಮಗುವು ಇದರ ಹಾಗೆ ಭಾಗ ಬೇಕು ಅಂತ ಇದೆ. ಬಾಳೆಹಣ್ಣು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ವಿಶಾಲ ಸಾಗರ ಕರಿನೀರೆ, ಹೌದಲ್ವಾ? ಅಮಾಯಕರನ್ನಾವರಿಸಿದ ಸರಳೆ, ದಿಕ್ಕು ತಪ್ಪಿಸಿದ ಹಡಗು ಸಾಯಿಯೇ ಹಾಯಿಯೇ, ಜಿಗುಗಾಣದ ನೊಗಕ್ಕೆ ಹಗಲು ಕೊಟ್ಟು ಎತ್ತೆ, ಯಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ. ಈ ಪದ್ಯ ಭಾಗದಲ್ಲಿ ಸರಳು ಯಾರನ್ನು ಆವರಿಸಿದೆ ಅಂತ ಇದೆ. ಅಮಾಯಕರನ್ನು ಆವರಿಸಿದೆ ಅನ್ನುವಂಥದ್ದು ಆಪ್ಷನ್ ಬಿ ಇದೆ ಅಲ್ವಾ, ಸರಿಯಾದ ಉತ್ತರ ಆಗಿರುತ್ತದೆ. ಇದು ಮಾಯವಾಗಿರುವ ದ್ವೀಪ ಅಂತ ಇದೆ. ಸರಿಯಾದ ಉತ್ತರ ಹವಳಗಳ ದ್ವೀಪ, ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 4, ಅಮ್ಮಿ ಏನನ್ನು ಪಾಲು ಮಾಡಿದಂತೆ ಬಟ್ಟೆ ಕತ್ತರಿಸುತ್ತಾಳೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರೊಟ್ಟಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಸಮಾಧಿಗಳು ಇವರನ್ನು ಬಚ್ಚಿಟ್ಟು ಕೊಂಡಿವೆ ಅಂತ ಇದೆ, ಗೊಂಡಿವೆ ಅಂತ. ಜೀವಂತ ವ್ಯಕ್ತಿಗಳು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 6, ಸುಳ್ಳು ಹೇಳಿ ನೀವು ತಾವು ನಾನು ಯಾವ ಸಾಮ್ರಾಜ್ಯ ಏನಿದು ಇಸ್ಕೋಬೇಕು. ಗಾಂಧಿ ಪಾಠದ ಈ ಮಾತು ಕೆಳಗಿನ ಯಾವ ಭಾವವನ್ನು ಸಮರ್ಥಿಸುತ್ತದೆ? ಸುಳ್ಳು ಹೇಳಿ ನೀವು ತಾವು ನಾನು ಯಾವ ಸಾಮ್ರಾಜ್ಯ ಇದಕ್ಕೆ ಆಕ್ರೋಶ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು ಅಂತ ಇದೆ. ಸೀಕು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 8, ಬೋಳೆಶಂಕರನ ಊರು ಯಾವುದು ಅಂತ ಇದೆ. ಶಿವಪುರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ಬೋಳೆಶಂಕರನಿಂದ ಬೇರು ಕಿತ್ತುಕೊಳ್ಳುವ ಪಿಚಾಚಿ ಯಾವ ವೇಷದಲ್ಲಿ ಬರುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಮುದುಕಿಯ ವೇಷದಲ್ಲಿ ಬರುತ್ತದೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 10, ನಾವು ಜಗದಳ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ನಿಜ ಹೇಳುತ್ತೇನೆ, ಇರುವವರೆಗೆ ಸಿಟ್ಟಿರಬಹುದು ಈ ಜನಗಳೆಲ್ಲ ಸ್ವಾಮಿ. ಈ ಮಾತನ್ನು ಯಾರು ಇವರನ್ನು ಕುರಿತದ್ದು ಅಂತ ಇದೆ. ಬೋಳೆಶಂಕರನ ರಾಜ್ಯದ ಜನರು ಅನ್ನುವಂಥದ್ದು ರೈಟ್ ಆನ್ಸರ್. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ. ಶೇಂಗಾ ಮಾರುವವನ ದಿನದ ಸಂಪಾದನೆ ಡ್ಯಾಶ್ 50 ಅಥವಾ 60 ರೂಪಾಯಿಗಳು ಅನ್ನುವಂಥದ್ದು ಸರಿಯಾದ ಉತ್ತರ. ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆ ಡ್ಯಾಶ್ನಲ್ಲಿ ಸ್ಥಾಪಿಸಿದರು. ಶೇಡಿಗುಡ್ಡೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ರಕ್ಷಾ ಕಂಡಕವು ಡ್ಯಾಶ್ನ ಕೈಯಲ್ಲಿಂದ ಕೆಳಗೆ ಬಿದ್ದಿತು ಅಂತ ಇದೆ. ಭರತನ ಕೈಯಿಂದ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 14, ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಡ್ಯಾಶ್ ಹೇಳಿದರು. ಗಾಂಧೀಜಿಯವರು ಹೇಳಿದರು. ಪಿತನ ಪ್ರಕಾರ ಭೂಮಿಗೆ ಡ್ಯಾಶ್ ಜನ ಗಂಧರ್ವರು ಬಂದಿದ್ದರು ಅಂತ ಇದೆ. 5 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಹೊಂದಿಸಿ ಬರೆಯಿರಿ. GS ಶಿವರುದ್ರಪ್ಪ, ಇದಕ್ಕೆ ಸರಿಯಾದ ಉತ್ತರ ಮಗು ಮತ್ತು ಹಣ್ಣುಗಳು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮತ್ತೆ ಸೂರ್ಯ ಹುಟ್ಟಿ ಬರುತ್ತಾನೆ. ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಅನ್ನುವಂಥದ್ದು ರೈಟ್ ಆನ್ಸರ್. ಲೋಹದ ಕಣ್ಣು ಅಂತ ಇದೆ. ಸುನಾಮಿಯ ಹಾಡು ಅನ್ನುವಂಥದ್ದು ರೈಟ್ ಆನ್ಸರ್. ಆರಿಫ್ ರಜಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹೊಲಿಗೆ ಯಂತ್ರದ ಅಮ್ಮಿ ಅಂತ. ಬಸವರಾಜ್ ಒಕ್ಕುಂದ, ಇದಕ್ಕೆ ಸರಿಯಾದ ಉತ್ತರ ಜೀವಕ್ಕೆ ಇಂಧನ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಈಗ ನಾವು 1 ಅಂಕದ ಪ್ರಶ್ನೆಗಳನ್ನು ಮುಗಿಸಿದ್ದೇವೆ, ಅಂದರೆ ಪಾರ್ಟ್ ಎ ಕಂಪ್ಲೀಟ್ ಆಗಿದೆ. ಈಗ ನಾವು 2 ಅಂಕದ ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೇವೆ, ಆಯಿತಾ? ವಿ ಆರ್ ಮೂವಿಂಗ್ ಟುವರ್ಡ್ಸ್ 2 ಮಾರ್ಕ್ಸ್, ಅಂದರೆ ಪಾರ್ಟ್ ಬಿ ಕಡೆಗೆ ಹೋಗ್ತಾ ಇದ್ದೇವೆ. ಬನ್ನಿ ಈಗ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ.
ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ. ಕಾಲುಗಳನ್ನು ಗಾಲಿಗೂ ದೇಹವನ್ನು ತುಂಬಿದ ಬಂಡಿಗೂ ಹೋಲಿಸಲಾಗಿದೆ. ಈ ಬಂಡಿಯನ್ನು ನಡೆಸುವವರು ನೋಡಿ 5 ಜನ ಇಲ್ಲಿ ದೇಹದ ಪಂಚೇಂದ್ರಿಯಗಳಿಗೆ ಚಾಲಕರಾಗಿದ್ದಾರೆ. ಇವರು ಇಚ್ಛೆಯಂತೆ ಅರಿತು ಮುನ್ನಡೆದರೆ ಬಂಡಿಯ ಅಚ್ಚು ಮುರಿಯುತ್ತದೆ ಎಂದಿದ್ದಾನೆ. ಮಹಾದೇವ ತನ್ನ ಶಿಶು ಮಕ್ಕಳಿಗೆ ಏನನ್ನು ನೀಡಿ ಸಲಹಿದನು. ಮಹಾದೇವ ತನ್ನ ಶಿಶು ಮಕ್ಕಳಿಗೆ ಗುಡ್ಡೆ ಗೆಣಸುಗಳನ್ನು ಕೊಡುವರಿಲ್ಲದಾಗ ಹಾಲು ತುಪ್ಪ ಬೆಣ್ಣೆ ಕೊಟ್ಟು ಹೆತ್ತ ತಾಯಿಯಂತೆ ಸಲುಹಿದನು ಅನ್ನುವುದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 19. ಚಿತ್ರದಾಸ್ಯ ಕಳೆಯಬೇಕಾಗಿರುವುದು ಯಾರಿಗೆ ಅಂತ ಇದೆ. ನಮ್ಮ ನಾಡಿನ 100 ಕೋಟಿ ಜನ ಸಾಮಾನ್ಯರಿಗೆ, ಹೆಣ್ಣು ಗಂಡುಗಳಿಗೆ ಮತ್ತು ಎಲ್ಲ ಮಕ್ಕಳಿಗೆ ಹುಟ್ಟಿನಿಂದಲೇ ಅಂಟಿಸಿಕೊಂಡಿರುವ ಜನರಿಗೆ ಚಿತ್ರದಾಸ್ಯ ಕಳೆಯಬೇಕಾಗಿದೆ. ಕ್ವಶನ್ ನಂಬರ್ 20. ಭ್ರೂಣಾವಸ್ಥೆಯ ಮಗುವು ಏಕೆ ಗಾಬರಿಗೊಂಡಿದೆ ಅಂತ ಪ್ರಶ್ನೆ. ಭ್ರೂಣಾವಸ್ಥೆಯ ಮಗು ಗಾಬರಿಗೊಂಡಿದೆ ಏಕೆಂದರೆ ಹೆಣ್ಣು ಮಗು ಎಂದು ನಿರಾಕರಿಸುವ ಯಾವುದೇ ಒತ್ತಡಕ್ಕೆ ಮಣಿದು ತಾಯಿ ತನ್ನ ಮೇಲೆ ನಿರಾಸ ಹೊಂದುತ್ತಾಳೋ ಎಂದು. ಈಗ ನಾವು 2 ಅಂಕದ ಪದ್ಯ ಭಾಗ ಮುಗಿತು. ಗದ್ಯ ಭಾಗದ ಕಡೆಗೆ ಹೋಗ್ತಾ ಇದ್ದೇವೆ. ಲೇಖಕರು ಮತ್ತು ಅವರ ಅಣ್ಣನ ನಾಲಿಗೆಯ ಮೇಲೆ ನೀರೂಲಲು ಕಾರಣವೇನು ಅಂತ ಇದೆ. ಲೇಖಕರು ಮತ್ತು ಅವರ ಅಣ್ಣ ನಾಗಮ್ಮನ ದೇಗುಲ ಅಂಗಳದ ಕಟ್ಟೆಯ ಮೇಲೆ ಕುಳಿತಿದ್ದರು. ಅಲ್ಲೇ ಸಮೀಪದಲ್ಲಿ ಶ್ರಮಿಕರು ಬುತ್ತಿಯಿಂದ ಮುದ್ದೆ ಮೊರೆಯುತ್ತಾ ಸಾರಿನಲ್ಲಿ ನುಂಗುತ್ತಿದ್ದರು. ಇದರಿಂದ ಲೇಖಕರು ಮತ್ತು ಅವರ ಅಣ್ಣನ ಬಾಯಲ್ಲಿ ನೀರೂರಿತು, ಅಂದರೆ ನೀರು ಬಂದಿತ್ತು ಅಂತ. ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು ಅಂತ ಇದೆ. ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಎಂಥ ಮಾತ್ರೆ ಹೇಳಿಕೆ ಇತ್ತು. ಸಾಲ ಕೇಳಲು ಹೋದ ಬಡ ರಾಷ್ಟ್ರಗಳ ಮೇಲೆ ವಿಧಿಸಿದ ನಿರ್ಬಂಧಗಳ್ಯಾವುವು ಅಂತ ಪ್ರಶ್ನೆ. ಸಾಲ ಕೇಳಲು ಹೋದ ಬಡ ರಾಷ್ಟ್ರಗಳ ಮೇಲೆ ಮಹಿಳೆ ಮತ್ತು ಶಿಶು ಕಲ್ಯಾಣ, ಶಿಕ್ಷಣ, ಆರೋಗ್ಯ, ಸಮಾಜ ಕಲ್ಯಾಣಗಳಂತಹ ಯೋಜನೆಗಳಿಂದಾಗಿ ಹಣ ವ್ಯಯಿಸಬಾರದೆನ್ನುವ ನಿರ್ಬಂಧವನ್ನು ವಿಧಿಸಿದವು. ಹೊಲಿಗೆ ಗುಹೆಯಲ್ಲಿ ನಾಪಿತನು ಏನೆಂದು ಕಂಡನು. ಹೊಲಿಗೆ ಗುಹೆಯಲ್ಲಿ ರಾಶಿಯಾಗಿ ಬಿದ್ದಿದ್ದ ಮನುಷ್ಯರ ಅಸ್ಥಿಪಂಜರ ಹಾಗೂ ತಲೆಬುರುಡೆಗಳನ್ನು ಮತ್ತು ಅದರೊಂದಿಗೆ ಮಾಂಸ ರಕ್ತದಿಂದ ಕೆಸರಾಗಿರುವ ಪ್ರದೇಶದಲ್ಲಿ ರಾಶಿಯಾಗಿ ಇದ್ದ ಮುತ್ತು ರತ್ನ ಆಭರಣಗಳ ರಾಶಿಗಳನ್ನು ಕಂಡನು. ವಿದ್ಯಾರ್ಥಿಗಳೇ, ಹೀಗೆ ನಾನು ಪೇಪರ್ ಪೂರ್ತಿ ವಿತ್ ಕೀ ಆನ್ಸರ್ ಓದ್ತಾ ಹೋದರೆ ಭಾಳ ಲೆಂತಿ ಆಗುತ್ತೆ. ತಮಗೆ ಪ್ರಶ್ನೆಗಳನ್ನು ಈಗ ನಾನು ಹೋಗ್ತೇನೆ. ಈಗ ನಾವು ದೀರ್ಘ ಗದ್ಯದಲ್ಲಿದ್ದೇವೆ, ಆಯಿತಾ. ಪ್ರಶ್ನೆ 25, 26, 27, 26 ನೋಡಿ. ಶೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಿದ್ದದ್ದು ಏಕೆ? 27 ಬೋಳೇಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾವ್ಯರಣ್ಣನು ಏನು ಹೇಳುತ್ತಾನೆ? ಬೋಳೇಶಂಕರನು ಏನೆಂದು ಡಂಗುರ ಸಾರಿಸುತ್ತಾನೆ? ವಿದ್ಯಾರ್ಥಿಗಳೇ, ಓದೋದ್ರಲ್ಲಿ ತಪ್ಪಾದರೆ ಕ್ಷಮಿಸ್ರಪ್ಪ, ನೀವೆಲ್ಲ ಅತಿ ಜಾಣರು, ಎಲ್ಲ ನೋಡ್ಕೊತೀರ. ಈಗ ನಾವು ಈ ಭಾಗದಲ್ಲಿದ್ದೇವೆ. ಇದರಲ್ಲಿ 2 ವಾಕ್ಯಗಳನ್ನು ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಇದರಲ್ಲಿ ಮೊದಲನೆಯ ಭಾಗದಲ್ಲಿ ನಾವು ಪದ್ಯ ಭಾಗವಾದ ಪ್ರಶ್ನೆಗಳನ್ನು ಕಾಣಬಹುದು. ನಂತರದಲ್ಲಿ ನಾವು ಗದ್ಯ ಭಾಗದ ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ನೋಡಬಹುದಾಗಿದೆ.
ಹೀಗೆ ನಾವು ವಿದ್ಯಾರ್ಥಿಗಳೇ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭವನ್ನು ಸ್ವಾರಸ್ಯ ಬರೆಯಿರಿ ಅಂತ ಇದೆ. ಹೇಳಿದ್ನಲ್ವ, ಪದ್ಯ ಭಾಗ ಮುಗೀತು. ಈಗ ಗದ್ಯ ಭಾಗ ಆದ ತಕ್ಷಣ ಡೈರೆಕ್ಟಾಗಿ ನಾವು ಮೂರು ಪ್ರಶ್ನೆಗಳು ಪ್ರತಿಯೊಂದು ಭಾಗದಲ್ಲಿ ನೋಡ್ಬೋದು. ದೀರ್ಘ ಗದ್ಯ ಕೂಡ ಇರುತ್ತೆ, ಬೋಳೆಶಂಕರ, ಹೌದಲ್ವಾ. ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಇದು ನೆಕ್ಸ್ಟ್ ಬನ್ನಿ ಸರ್. ಈಗ ನಾವು 4 ಅಂಕದ ಪ್ರಶ್ನೆಗಳಿಗೆ ಬಂದಿದ್ದೇವೆ. ಈ 4 ಅಂಕದ ಪ್ರಶ್ನೆಗಳಲ್ಲಿ ನೋಡೋದಾದರೆ, ಕರ್ಣನ ಕಳೇಬರದ ಮುಂದೆ ನಿಂತು ಅವನ ಅಗಲಿಕೆ ಕುರಿತು ದುರ್ಯೋಧನ ಆಡುವ ಮಾತುಗಳೇನು ಅಂತ ಪ್ರಶ್ನೆ ಇದೆ. ಇದು ನಿಮಗೆ 4 ಅಂಕಕ್ಕೆ ಬರುತ್ತೆ. ಹಂತದಲ್ಲಿ ಹುಟ್ಟು ಸಾವನ್ನು ಮೀರುವುದು ಹೇಗೆಂದು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಹೇಗೆ ವಿವರಿಸಿದ್ದಾಳೆ ಬರೆಯಿರಿ. ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ. ಇದು ಕೂಡ ಪದ್ಯ ಭಾಗದಿಂದ. ಈಗ ನಾವು ಈ ಕೆಳಗಿನ ಪದ್ಯವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ಅಂತ ಇದೆ. ಒಂದು ಪದ್ಯ ಭಾಗವನ್ನು ಕೊಡಲಾಗಿದೆ, ಅದಕ್ಕೆ 3 ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ. ಉತ್ತರಕರ್ತಾಗಳು ನೋಡಿಕೊಳ್ಳಬಹುದು. ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಗದ್ಯ ಭಾಗ, ಮಾಸ್ತರು ಮತ್ತು ಏನಿದು ಅಂಬವರ ಪ್ರೀತಿ ಕಂಡಲಲ್ಲಿ ಕತೆಗಾರರ ಬಾಲ್ಯ ಹೇಗೆ ಈ ಕಳೆಯಿತು ಅಂತ ಇದೆ. ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ಯಾವುದಾದ್ರೂ ಒಂದಕ್ಕೆ ತಾವುಗಳು ಉತ್ತರವನ್ನು ಇಲ್ಲಿ ಬರಿಬೇಕಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳೇ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ರಾಜಕುಮಾರಿಯ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳೆಶಂಕರ ರಾಜನಾದ ಕಥೆಯನ್ನು ತಿಳಿಸಿ ಅಂತ ಇದೆ. ಅಂದರೆ ಇದು ನಿಮ್ಮ ದೀರ್ಘ ಗದ್ಯ ಭಾಗದಿಂದ ಕೇಳಿದಂತಹ ಪ್ರಶ್ನೆ. ಯಾವುದಾದ್ರೂ ಒಂದಕ್ಕೆ ತಾವುಗಳು ಉತ್ತರವನ್ನು ಇಲ್ಲಿ ಬರೆಯಬೇಕು. ಬೋಳೆಶಂಕರ ತನ್ನ ಅಣ್ಣನೆಂದರಿಗೆ ಸಿಪಾಯಿ ಮತ್ತು ನಾಣ್ಯಗಳನ್ನು ಮಾಡಿಸಿಕೊಳ್ಳಲು ಏಕೆ ನಿರಾಕರಿಸಿದನು? ಈಗ ವಿದ್ಯಾರ್ಥಿಗಳೇ ನಾವು ಗ್ರಾಮರ್ ಪಾರ್ಟನ್ನು ನೋಡೋದೇನು ಕಲಿತಾ ಹೋಗೋಣ ಬನ್ನಿ. ನೋಡಿ, ಕೆಳಗಿನ 2 ಶಬ್ದಗಳನ್ನು ಬಿಡಿಸಿ ಬರೆಯಿರಿ. ಗ್ರಾಮರ್, ಹೌದಲ್ವಾ. 2 + 10 ಇದು ಸರಿಯಾದ ಉತ್ತರ. ಶಬ್ದಗಳನ್ನು ಬಿಡಿಸಿ ಬರೆಯಿರಿ. ಮಹಾ + ಅಟ್ಟಹಾಸ, ಸಿಂಹ + ಆಸನ, ಸಿಂಹಾಸನ. ಹೀಗೆ ಕೆಳಗಿನ 2 ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಅಡಿ ಅಂತ ಇದೆ. ಅಡಿ ಅಂದರೆ ಪಾದ ಅಂತ ನಾನಾರ್ಥಕಗಳು, ಆಯಿತಾ. ಕೆಳಗೆ, ಅಳತೆ ಅಂದರೆ ಈ 2 ಬೇರೆ ಬೇರೆ ಮೀನಿಂಗ್ಸನ್ನು ಬರಿಬೇಕು. ಕಾಡು ಅಂದರೆ ಅರಣ್ಯ ಕೂಡ ಹೌದು. ಇವನು ಭಾಳ ಕಾಡ್ತಾನೆ ಅಂತ ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಅದನ್ನು ನಾವು ತೊಂದರೆ ಕೊಡ್ತಾನೆ ಅಂತ ಅರ್ಥ. ಪಡೆ ಅಂತ ಇದೆ. ಪಡೆ ಅಂದರೆ ಸೈನ್ಯ ಅಂತ ಕೂಡ ಕರಿತೇವೆ, ಹಾಗೂ ಗಳಿಸು ಅಂತಲೂ ಕೂಡ ಹೇಳ್ತೇವೆ. ಈ ಕೆಳಗಿನ 2 ಪದಗಳಿಗೆ ತದ್ಭವಗಳನ್ನು ಬರೆಯಿರಿ. ವರ್ಷ ಅಂತ ಇದೆ, ವರುಷ ಅಂತ ಬರೀರಿ. ವನ ಅಂತ ಇದೆ, ವನಗೆ ಬನ ಅನ್ನುವಂಥದ್ದು ತದ್ಭವ. ಸಂಸ್ಥೆ ಅಂತ ಇದೆ, ಸಂತೆ ಅಂತ ಬಿಟ್ಟರೆ ಮುಗೀತು. ಈ ಕೆಳಗಿನ 2 ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ. ವಿರುದ್ಧ ಪದ ಅಂತ ಹೇಳಿದರೆ ಆಪೋಸಿಟ್ ವರ್ಡ್ಸ್. ವಂದ್ಯ ಅದಕ್ಕೆ ಅವಂದ್ಯ. ಮುಳುಗು ಅದಕ್ಕೆ ಆಪೋಸಿಟ್ ವರ್ಡ್ ಏಳು, ಆಯಿತಾ. ಟೊಳ್ಳು ಅಂದರೆ ಏನಂತಿರತ್ತೆ ಅವುಗಳು ಎಂಟಿ ರೀತಿ, ಆಯಿತಾ. ಗಟ್ಟಿ ಅಂತ. ಟೊಳ್ಳು ಅಂದರೆ ಎಂಟಿ ಅಂತ ಅಲ್ಲ, ಟೊಳ್ಳಾಗಿದೆ ಅಂತ, ಆಯಿತಾ. ಈ ಕೆಳಗಿನ 2 ವಿಭಕ್ತಿಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ. ಮೆಲ್ಲ ಮೆಲ್ಲನೆ, ನನ್ನ ಹುಡುಗಿ ಮೆಲ್ಲ ಮೆಲ್ಲನೆ ಬರುತ್ತಾಳೆ. ಚಿಕ್ಕ ಮಕ್ಕಳು ಮೆಲ್ಲ ಮೆಲ್ಲನೆ ಹೆಜ್ಜೆಯನ್ನು ಇಡುತ್ತಾರೆ. ಯೇಸುವನ್ನು ಶಿಲುಬೆಗೇರಿಸಿದ ನಂತರ ನೆರೆದಿದ್ದ ಜನರು ದುಃಖದಿಂದ ಮೆಲ್ಲ ಮೆಲ್ಲನೆ ಮನೆ ಸೇರಿದರು ಅಂತ ಇದೆ. ಕ್ಲಿಯರ್. ನನ್ನ ತಾಯಿ ನನ್ನನ್ನು ಬಿಟ್ಟು ಅಗಲಿದಾಗ ಮೆಲ್ಲ ಮೆಲ್ಲನೆ ನಾನು ಕಣ್ಣಿನಿಂದ ನೀರನ್ನು ಸುರಿಸಿದೆ. ನೋಡಿ, ಊರಿಗೆ ಊರೇ ಅಂತ ಇದೆ. ಭೀಕರವಾದ ಅಪಘಾತವನ್ನು ನೋಡಲು ಊರಿಗೂರೇ ಸೇರಿತ್ತು. ಭಾಳ ಈಸಿ. ಬಣ್ಣ ಬಣ್ಣ ಅಂತ ಇದೆ. ಕಾಮನ ಬಿಲ್ಲು ಬಣ್ಣ ಬಣ್ಣಗಳಿಂದ ಕೂಡಿರುತ್ತದೆ. ಯಾವುದಾದ್ರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ. ಎಲ್ಲ ಎಕ್ಸಾಮಿಗೂ ಫಿಕ್ಸು ಕ್ವಶನ್ಸ್ಗಳು. ಅನ್ಯ ದೇಶೀಯ ಪದಗಳು ಕಾರು, ಬಸ್, ಮೊಬೈಲ್. ಬರೆಯೋದನ್ನು ಮೊದಲು ಕಲಿಯಿರಿ. ಸ್ಪೆಲ್ಲಿಂಗ್ಸ್.
ಕೆಳಗಿನ ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ಪುಸ್ತಕಗಳ ಮಹತ್ವ ಮತ್ತು ಬರಗಾಲ ಅಂತ ಇದೆ. ನಿಮಗೆ ಪುಸ್ತಕದ ಮಹತ್ವ ಅಂದರೆ ಇಂಪಾರ್ಟೆನ್ಸ್ ಆಫ್ ಬುಕ್ಸ್ ಅಂತ, ಬರಗಾಲ ಅಂದರೆ ಡ್ರಾಟ್ ಅಂತ. ಕ್ಲಿಯರ್ ಆಲ್ ಆಫ್ ಯು? ಇದು ತಾವುಗಳು ಬರೀತೀರಾ, ನನಗೆ ಚೆನ್ನಾಗಿ ಗೊತ್ತು. ಪುಸ್ತಕಗಳ ಮಹತ್ವಕ್ಕೆ ಮೊದಲು ತಾವುಗಳು ಏನು ಮಾಡಬೇಕು, ಒಂದು ಪೀಠಿಕೆಯನ್ನು ಬರೀಬೇಕು. ಇದನ್ನು ಇಂಗ್ಲೀಷಲ್ಲಿ ನಾವು ಏನಂತ ಕರಿತೀವಿ ಸರ್? ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ. ನಂತರದಲ್ಲಿ ಬಾಡಿ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಕನ್ನಡದಲ್ಲಿ ವಿಷಯದ ಬೆಳವಣಿಗೆ ಅಂತ ಹೇಳ್ತೀವಿ. ವಿಷಯ ಬೆಳವಣಿಗೆ ಅಂತ. ಈಗ ನೀವು ಪ್ರಯೋಜನಗಳು ಕೂಡ ಬರೀಬೇಕು ಹಾಗೂ ಅದನ್ನು ತಾವುಗಳು ಬೆಳೆಸ್ತೀರಾ. ಈ ರೀತಿಯಾಗಿ ಬರೀತಾ ಹೋಗಬೇಕಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳೇ 2 ಲೆಟರ್ ರೈಟಿಂಗನ್ನು ಕೊಡ್ತಾರೆ. ಒಂದು ಫಾರ್ಮಲ್ ಹಾಗೂ ಇನ್ಫಾರ್ಮಲ್, 2 ಬೇರೆ ಬೇರೆ ರೀತಿಯಾಗಿ ಬರೆಯುವಂಥದ್ದು ಕಲೀರಿ. ಯಾವುದಾದ್ರೂ ಒಂದು ಲೆಟ್ರನ್ನು ಬರೀಬೇಕು. ಹಾಗಾಗಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅಂಥ ಲೆಟ್ರನ್ನ ಪರ್ಫೆಕ್ಟಾಗಿ ಬಂದರೆ ತಾವುಗಳು 4ಕ್ಕೆ 4 ಅಂಕಗಳನ್ನು 100% ತೆಗೆದುಕೊಳ್ಳಬಹುದಾಗಿದೆ. ನಿಮ್ಮ ತಕ್ಕೆಗೆ ಹಾಕಬಹುದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಉಪಸಂಹಾರ ಅಂತ ಇದೆ. ಇದು ಆದ ತಕ್ಷಣ ಬಂದೇನೋ ಲೆಟರ್ ರೈಟಿಂಗು. ಬನ್ನಿ ನೋಡಿ, ಇಲ್ಲಿ ಲೆಟರ್ ರೈಟಿಂಗ್ ಈಗ ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಇದೆ. ಆಯಿತಾ? ಇದು ನಿಮ್ಮ ಕಾಲೇಜು ದಾವಣಗೆರೆ ಈ ವಿಳಾಸದಲ್ಲಿರುವ ನೀವೆಂದು ಭಾವಿಸಿ, ರಾಜಶೇಖರ ಕಾರಂತ ರಸ್ತೆ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು ಜಿಲ್ಲೆ, ಈ ಸ್ಥಳದಲ್ಲಿರುವ ವಾಸವಾಗಿರುವ ನಿಮ್ಮ ತಂದೆ ತಾಯಿಗೆ ನೀವು ಲೆಟರ್ ಬರೆದ್ರೆ ಇದನ್ನು ನಾವು ಇನ್ಫಾರ್ಮಲ್ ಲೆಟರ್ ಅಂತ ಹೇಳ್ತೀವಿ. ವೈಯಕ್ತಿಕ, ಆಯಿತಾ? ವೈಯಕ್ತಿಕ ಪತ್ರಗಳಲ್ಲಿ ಯಾವ್ದ್ಯಾವುದು ಬರುತ್ತೆ? ಇನ್ಫಾರ್ಮಲಲ್ಲಿ ತಂದೆ ತಾಯಿಗೆ ಬರೆಯೋದು, ಫ್ರೆಂಡ್ಸಿಗೆ ಬರೆಯೋದು, ಗೆಳತಿಗೆ ಬರೆಯುವಂಥದ್ದು, ಅಕ್ಕಗೆ, ತಮ್ಮನಿಗೆ, ಅಣ್ಣನಿಗೆ, ಹೀಗೆ ಚಿಕ್ಕಪ್ಪ ಚಿಕ್ಕಮ್ಮ ರಿಲೇಟಿವ್ಸಿಗೆ ಬರೆಯುವಂಥದ್ದು. ನಮ್ಮವ್ರಿಗೆ ಬರೆದ್ರೆ ನಾವು ಇನ್ಫಾರ್ಮಲ್ ಅಂತ ಕರಿತೀವಿ. ಇನ್ಫಾರ್ಮಲ್ ಲೆಟ್ರನ್ನ ಈ ರೀತಿಯಾಗಿ ತಾವುಗಳು, ಆಯಿತಾ, ಏನಂತೀರ, ಮೊದಲಿಗೆ 2 ಅಡ್ರೆಸ್ಸನ್ನು ಬರೀಬೇಕಾಗಿರುತ್ತೆ. ಇನ್ಫಾರ್ಮಲಲ್ಲಿ ಡೇಟ್ ಬರ್ಕೋಬೇಕು. ನಂತರದಲ್ಲಿ ಒಂದು ಲೈನ್ ಬಿಟ್ಟು 2 ಅಡ್ರೆಸ್ ಅಂತ ಹೇಳಿದರೆ ಇವರಿಂದ ಅಂದರೆ 2 ಅಡ್ರೆಸ್ಸು, ಫ್ರಮ್ ಅಡ್ರೆಸ್ಸು, ಆಯಿತಾ? ಮೊದಲು ಡೇಟ್ ಬರೀರಿ. ನಂತರದಲ್ಲಿ ನಿಮ್ಮ ಅಡ್ರೆಸ್ಸು, ನಿಮ್ಮ ಹೆಸರೇನಿಲ್ಲಿ ಅನಲ ಅಂತ ಇದೆ ಅಥವಾ ಜ್ಞಾನದೇವ ಅಂತ ಹುಡುಗಿ ಹೆಸರು, ಒಂದು ಹುಡುಗನ ಹೆಸರು ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ತೆಗೆದುಕೊಂಡು ಬರಿಬೋದು. ಫಸ್ಟು ತಾವುಗಳು ಬರಿಬೇಕಾಗಿರೋದು ಫ್ರಮ್ ಅಡ್ರೆಸ್ ಆಗಿರುತ್ತೆ. ಡೇಟ್ ಆದ ತಕ್ಷಣ ಫ್ರಮ್ ಅಡ್ರೆಸ್ ಬರಿಬೇಕು. ಒಂದು ಲೈನ್ ಬಿಟ್ಟುಬಿಟ್ಟು ಕ್ಷೇಮ ಅಂತ ಇದೆ, ಆಯಿತಾ? ನಂತರದಲ್ಲಿ ತೀರ್ಥರೂಪದ ತಂದೆಯವರಿಗೆ ಅಂತ. ಇದರ ಅರ್ಥವೇನು ಅಂತ ಹೇಳಿದರೆ ಹೇಳಿ ನೋಡೋಣ. ರೆಸ್ಪೆಕ್ಟೆಡ್ ಬರಲ್ಲಲ್ವ, ಮೈ ಡಿಯರ್ ಫಾದರ್ ಅಂತ ಬರೀಬೇಕು. ಅದನ್ನೇ ಕನ್ನಡದಲ್ಲಿ ಇಲ್ಲಿ ತೀರ್ಥರೂಪದ ತಂದೆಯವರಿಗೆ ಅಂತ ಇದೆ. ಬರೆದಾದ್ಮೇಲೆ ತಾವುಗಳು ಈ ರೀತಿಯಾಗಿ ಬರಿಬೇಕಾಗಿರುತ್ತೆ. ಎಲ್ಲ ನೋಡ್ಕೊಳ್ರಪ್ಪ. ಈ ಲೆಟ್ರು ನನಗೆ ಕಷ್ಟ ಆಗುತ್ತೆ ಅನ್ನೋರು ಇನ್ಫಾರ್ಮಲು, ತಾವುಗಳು ಫಾರ್ಮಲ್ ಲೆಟ್ರನ್ನ ಬರೀಬೋದು. ಫಾರ್ಮಲ್ ಲೆಟ್ರ್ ಎಲ್ಲವೂ ಕೂಡ ಇಂಗ್ಲೀಷಲ್ಲಿರುತ್ತಲ್ಲ, ಅದೇ ರೀತಿಯಾಗಿ ಡೇಟ್ ಒಂದು ತಗೊಂಡೋಗಿ ಇಲ್ಲಿ ರೈಟ್ ಸೈಡಲ್ಲಿ ಬರೀಬೇಕು. ಉಳಿದಿದ್ದೆಲ್ಲ ಮೊದಲು ಫ್ರಮ್ ಅಡ್ರೆಸ್ಸು, ನಂತರದಲ್ಲಿ 2 ಅಡ್ರೆಸ್ಸು, ನಂತರದಲ್ಲಿ ಮಾನ್ಯರೇ ಅಂದರೆ ರೆಸ್ಪೆಕ್ಟೆಡ್ ಸರ್ ಅಂತ, ನಂತರದಲ್ಲಿ ವಿಷಯ ಅಂತ ಇದೆ, ವಿಷಯ ಅಂದರೆ ಸಬ್ಜೆಕ್ಟ್ ಅಂತ, ಬಾಡಿ ಆಫ್ ದಿ ಲೆಟ್ರ್ ಆ್ಯಸ್ ಇಟ್ ಈಸು, ವಂದನೆಗಳು ಅಂತ ನಾವು ಸೈಡಿಗೆ ಬರಿತೀವಿ. ಸ್ವಲ್ಪ ಇಲ್ಲಿದೆ ತಮ್ಮ ವಿಶ್ವಾಸಿ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು.